CM ಸಿದ್ದರಾಮಯ್ಯವರ ಬಹು ಕನಸಿನ ಯೋಜನೆ ಅಂದರೆ ಅವರು CM ಆದಂಥ ಸಂದರ್ಭದಲ್ಲಿ ಜಾರಿಗೆ ಬಂದಂತಹ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದು 12 ವರ್ಷ ಕಳೀತಾ ಇದೆ. ಈ 12 ವರ್ಷ ಕಳೆದರೂ ಕೂಡ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಕ್ಕಿಯನ್ನು ಲೋಡ್ ಮತ್ತು ಅನ್ಲೋಡ್ ಮಾಡುವಂತಹ ಕೂಲಿ ಕಾರ್ಮಿಕರ ಕಷ್ಟ ಹೇಳತೀರದಾಗಿದೆ. ಭಾಳ ಪ್ರಮುಖವಾಗಿ ಕಳೆದ ಬಾರಿಯೂ ಕೂಡ ಪಂಚ ಗ್ಯಾರಂಟಿಯನ್ನು ಕೊಟ್ಟಂತಹ ಸರ್ಕಾರ ಸದ್ಯ ಗ್ಯಾರಂಟಿ ಯೋಜನೆಗೆ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದರೆ ಕಳೆದ 2 ವರ್ಷಗಳಿಂದಲೂ ಕೂಡ ಅವರಿಗೆ ಬರಬೇಕಾದಂತಹ ಬಾಕಿಯನ್ನು ಉಳಿಸ್ಕೊಂಡು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು, ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಕಳೆದ 12 ವರ್ಷಗಳಿಂದಲೂ ಕೂಡ ಅನ್ನಭಾಗ್ಯ ಯೋಜನೆಗೆ ಬರುವಂತಹ ಅಕ್ಕಿಯನ್ನು ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುವಂತಹ ಹಮಾಲಿ ಕೂಲಿ ಕಾರ್ಮಿಕರು ಪ್ರತಿ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ESI ಇರ್ಬೋದು, PF ಇರ್ಬೋದು, ಅದೆಲ್ಲ ಜಾರಿಗೊಳಿಸಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಳೆದ 2 ವರ್ಷಗಳಿಂದಲೂ ಕೂಡ ಅವರಿಗೆ ಬರಬೇಕಾದಂತಹ ಬಾಕಿಯನ್ನು ಸರ್ಕಾರ ಉಳಿಸ್ಕೊಂಡಿದೆ ಅಂತೇಳಿ ಈಗಾಗಲೇ ಅವರು ಪ್ರತಿಭಟನೆಗಿಳಿದಿದ್ದಾರೆ. ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಖಜಾನೆ ದುಡ್ಡು ಖಾಲಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಸಂಘಟನೆ ಪ್ರಮುಖರವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆಗಳಾಗ್ತಿದೆ ಸರ್ ಅಂತ? ನಮಸ್ತೆ, ನಾವು ಸರಗೂರು KFCC ಗೋಡನಿಂದ ಗೋವಿಂದರಾಜು ಅಂತ. ನಮಗೆ ಈ ಸರ್ಕಾರದ ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಬಹಳ ಸಂತೋಷವಾಗಿತ್ತು. ಇದು ಬಡವರ ಪರ, ಕೂಲಿ ಕಾರ್ಮಿಕರ ಪರ ಅನ್ನೋದು ಒಂದು ಬಹಳ ಸಂತೋಷದ ವಿಚಾರ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ನೋಡಿದ್ರೆ ಅತ್ಯಂತ ಸುಳ್ಳು ಅಂತ ಅನಿಸುತ್ತಾ ಇದೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳಿಗೆ 1ನೇ ವೇತನ ಆಯೋಗ, 2ನೇ ವೇತನ ಈ ರೀತಿ ಆಯೋಗಗಳ ಮುಖಾಂತರ ಸಂಬಳವನ್ನು ದುಪ್ಪಟ್ಟು ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳಿಗೆ 50,000 ಬರೋರಿಗೆ 1 ಲಕ್ಷ ಮಾಡ್ತಾರೆ, 1 ಬರೋರಿಗೆ 1.5 ಲಕ್ಷ ಮಾಡ್ತಾರೆ. ಈ ರೀತಿ ರೈಸ್ ಆಯ್ತಾನೇ ಹೋಗುತ್ತೆ. ಅದೇ ರೀತಿ 5 ವರ್ಷಕ್ಕೊಂದು ಸಲ ಬರೋ ಸರ್ಕಾರಗಳು ತಮ್ಮ MLAಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಮ್ಮ ಸಂಬಳವನ್ನು ರಾಜ್ಯ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಯೋಚನೆ ಮಾಡೋದಿಲ್ಲ. ವಿಧಾನಸಭೆಯಲ್ಲಿ ಕೂತ್ಕೊಂಡು ತಮ್ಮ ಸಂಬಳವನ್ನು ಹೆಚ್ಚು ಮಾಡ್ಕೊಳ್ಳೋ ಮುಖಾಂತರ ತಮ್ಮ ಐಷಾರಾಮಿ ಜೀವನವನ್ನು ನಡೆಸ್ತಾರೆ. ಆದರೆ ಕಾರ್ಮಿಕರಾದ ನಮಗೆ ಕೇವಲ 1 ರೂಪಾಯಿ ಪೈಸೆಗಳ ಲೆಕ್ಕದಲ್ಲಿ ಕೂಲಿ ಕೊಡ್ತಾರೆ. ಅದನ್ನು ಕೂಡ ನೇರವಾಗಿ ನಮಗೆ ಕರೆಕ್ಟಾಗಿ ಕೊಡ್ತಾ ಇಲ್ಲ. ನಾವು ಬಹಳ ವರ್ಷದಿಂದ KFC, TFCMC ಗೋಡನ್ಲೆಲ್ಲ ದುಡಿತಾ ಇದ್ದೀವಿ. ನಮ್ಮನ್ನು ಪರ್ಮನೆಂಟ್ ಮಾಡುವಂಥ ಒಂದು ಸೌಜನ್ಯವನ್ನು ತೋರಿಸೋದಿಲ್ಲ, ಕನಿಷ್ಠ ಸಂಬಳವನ್ನು ಕೊಡೋದಿಲ್ಲ. ಇದು ಬಡವರ ಸರ್ಕಾರನೋ ಅಥವಾ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಪರ ಇರೋ ಸರ್ಕಾರನೋ ಅನ್ನೋದು ನಮಗೆ ಇದರಲ್ಲಿ ಅನುಮಾನವನ್ನು ಮೂಡಿಸ್ತಾ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರಾಗಲಿ, ಫುಡ್ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಕಷ್ಟವನ್ನು ಕೇಳಬೇಕು. ದಯವಿಟ್ಟು ನಮಗೆ ಏನು ಅನ್ಯಾಯ ಆಗಿದೆ ಸರಿ ಮಾಡಿಕೊಡ್ಬೇಕು. ನಾವು ಕನಿಷ್ಠ ಎಲ್ಲ ಕಾರ್ಮಿಕರಿಗೆ ಹೋಲಿಸ್ಕೊಂಡ್ರೆ ಹಮಾಲಿ ಕಾರ್ಮಿಕರಿಗೆ ಯಾವುದೇ ರೀತಿಯ ಬಹಳಷ್ಟು ಸೌಲಭ್ಯಗಳು ಕಡಿಮೆ. ನಮಗೆ ದಯವಿಟ್ಟು ಸೌಲಭ್ಯಗಳನ್ನ ಕೊಡಿ. ನಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿ ಜೀವನವನ್ನು ಕಳೆಯೋದಕ್ಕೆ ಒಂದು ದಾರಿ ಮಾಡಿಕೊಡಿ. ನಮಗೆ ಯಾವುದೇ ರೀತಿ ಮುಂದೆ ಈ ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗಲಿ ಅಂತ ಸರ್ಕಾರದಲ್ಲಿ ನಾವು ದಯವಿಟ್ಟು ಬೇಡ್ಕೊಳ್ತಾ ನಮಗೆ ಈ ವಿಚಾರದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಾಜೇಂದ್ರ ಅವರು ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳನ್ನು ತಲುಪಿಸ್ತೇವೆ. ಏನೇನು ತೊಂದರೆಗಳಾಗ್ತಿದೆ ಸರ್? ನಿಮ್ಗೆ ಏನೇನು ಬೇಡಿಕೆಗಳಿದೆ ಸರ್ ಅಂತ? ಈಗ ಭಾಳ ಮುಖ್ಯವಾಗಿ ಈಗ ಹಮಾಲಿ ಕಾರ್ಮಿಕರು ಏನು ಅನ್ನಭಾಗ್ಯ ಯೋಜನೆ ಕೆಲಸ ಮಾಡ್ತಕ್ಕಂಥ ಹಮಾಲಿ ಕಾರ್ಮಿಕರಿಗೆ ಕೂಲಿ ಹೆಚ್ಚಳ ಮಾಡ್ತಕ್ಕಂಥದಕ್ಕೆ ಒಂದು ನಿಯಮ ಇಲ್ಲ. ಯಾವುದೇ ಕಾರ್ಮಿಕ ಇಲಾಖೆಯಲ್ಲಿ ಪ್ರತಿ ವರ್ಷ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಏಪ್ರಿಲ್ 1ರಿಂದ ಬೆಲೆ ಏರಿಕೆ ಮತ್ತು ತುಟ್ಟಿ ಭತ್ಯೆಗೆ ಅನುಗುಣವಾಗಿ ಸಂಬಳವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಕನಿಷ್ಠ ವೇತನವನ್ನು ಜಾಸ್ತಿ ಮಾಡ್ತಕ್ಕಂಥ ನಿಯಮ ಇದೆ. ಆದರೆ ಆಹಾರ ಇಲಾಖೆಯಲ್ಲಿ ಈ ನಿಯಮ ಇಲ್ಲ. ಇದು ಸರ್ಕಾರ ಯಾವಾಗ ಟೆಂಡರ್ನ ಕರೀತದೋ, ಟೆಂಡರ್ ಪ್ರಕ್ರಿಯೆ ಮುಗಿದು ಆ ಟೆಂಡರ್ ಜಾರಿ ಆದಾಗಿಂದ ಜಾರಿ ಬರ್ತೈತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ 2018ರಲ್ಲಿ ನಮಗೆ ಟೆಂಡರ್ ಆಗಿತ್ತು. 2018ರಿಂದ 2023ರ ಜುಲೈ ತನಕ ಟೆಂಡರ್ ಆಗಲಿಲ್ಲ. 5 ವರ್ಷಗಳ ಕಾಲ ನಮಗೆ ಕೂಲಿ ಜಾಸ್ತಿನೇ ಆಗಲಿಲ್ಲ. ಅಂದರೆ ನಾವು ಹಳೆ ಕೂಲಿಗೆ ಜಾಸ್ತಿ ಕೆಲಸ ಮಾಡ್ತಾನೇ ಇರಬೇಕು. ಉದಾಹರಣೆಗೆ 2 ಕೋವಿಡ್ ಬಂತು. 2 ಕೋವಿಡ್ ಸಂದರ್ಭದಲ್ಲೂ ಕೂಡ ನಾವು ಯಾರೂ ಮನೇಲಿ ಮಲಗಲಿಲ್ಲ. ಏನು ಎಲ್ರಿಗೂ ಲಾಕ್ಡೌನ್ ಇತ್ತು, ನಿಮಗೆ ಲಾಕ್ಡೌನ್ ಇರಲಿಲ್ಲ. ನಾವು ನಮ್ಮ ಕಾರ್ಮಿಕರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ, ನೋಡಿಯಪ್ಪ ನಾವು ಈ ದೇಶದ ಜನರಿಗೆ ನಾವು ಅನ್ನ ಹಾಕ್ತಾ ಇದ್ದೇವೆ, ಸರ್ಕಾರ ಅನ್ನ ಕೊಡ್ತಾ ಇರ್ಬೋದು, ನಾವು ಜನರಿಗೆ ಅನ್ನ ತಲುಪಿಸ್ತಾ ಇರೋದು ನಮ್ಮ ಕರ್ತವ್ಯ. ನಾವು ಜನರಿಗೆ ಅನ್ನವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ನಮ್ಮ ಕಾರ್ಮಿಕರನ್ನು ರಿಕ್ವೆಸ್ಟ್ ಮಾಡಿದಾಗ ಯಾರೊಬ್ಬರು ಕಾರ್ಮಿಕರು ಅದಕ್ಕೆ ಬೇಜಾರು ಮಾಡ್ಕೊಳ್ತೇನೆ. ಅವರು ಪ್ರತಿಯೊಬ್ಬ ಕಾರ್ಮಿಕರನ್ನು ಕೂಡ ಪ್ರತಿದಿನ ಕೆಲಸವನ್ನೇ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಒಂದು 3 ಜನ ಕಾರ್ಮಿಕರು ಕೂಡ ಕೋವಿಡಿಂದ ಸತ್ತಿದ್ದಾರೆ. ಆದರೆ ನಾವು ಯಾವುದಕ್ಕೂ ನಾವು ಬೇಜಾರು ಮಾಡ್ಕೊಂಡಿಲ್ಲ. ಆದರೆ ಸರ್ಕಾರ ನಮ್ಮ ಕಾರ್ಮಿಕರಿಗೆ ಒಂದು ಕೂಲಿ ಹೆಚ್ಚಳಕ್ಕೆ, ಪ್ರತಿ ವರ್ಷ ಕೂಲಿಯನ್ನು ಹೆಚ್ಚಳ ಮಾಡಲಿಕ್ಕೆ ಒಂದು ನಿಯಮನ ರೂಪಿಸಬೇಕು. ಹಾಗೆಯೇ ನಮಗೇನು ಸರ್ಕಾರ ಕೂಲಿ ಹೆಚ್ಚಳವನ್ನು ಮಾಡುತ್ತೋ ಆ ಕೂಲಿ ನಮಗೆ ಸರಿಯಾಗಿ ನಮ್ಮ ಜೇಬಿಗೆ ತಲುಪ್ತಾ ಇಲ್ಲ. ಈಗ ಇವತ್ತು ಜುಲೈ 10ನೇ ತಾರೀಕಾಗಿದೆ. ನಮಗೆ ಸಂಬಳ
100 ಜನರಿಗಿಂತ ಕಡಿಮೆ ಇದ್ದರೆ 7ನೇ ತಾರೀಕು ಒಳಗಡೆ 100 ಜನರಿಗಿಂತ ಜಾಸ್ತಿ 10ನೇ ತಾರೀಕು ಗಂಟೆ ಅವಕಾಶ ಇರ್ತದೆ. ಇಲ್ಲಿ ಯಾವ ಗೋದಾಮ್ಗಳಲ್ಲೂ 25ರಿಂದ 30 ಜನ ಅಷ್ಟೇ ಕಾರ್ಮಿಕರಿರ್ತಾರೆ. ಆದರೆ ಇವರಿಗೆ ಕೊಡ್ತಕ್ಕಂಥ ಸಂಬಳ ಇನ್ನೂ ಸಂಬಳವನ್ನು ಹಾಕಲ್ಲ. ಕೇಳಿದ್ರೆ ಏನು ಹೇಳ್ತಾರೆ, ಗುತ್ತಿಗೆದಾರರು ನಮಗಿನ್ನೂ ಬಿಲ್ ಆಗಿಲ್ಲ, ಸರ್ಕಾರ ನಮಗೆ ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಹಂಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಕಾರ್ಮಿಕರಲ್ಲ. ನಾವು ಒಂದು 15ರಿಂದ 20 ಸಾವಿರ ಸಂಪಾದನೆ ಮಾಡ್ತಕ್ಕಂಥ ಕಾರ್ಮಿಕರು. ನಮಗೆ ಅವತ್ತಿನ ತಗೊಂಡೋಗಿ ನಾವು ತಿಂದು ಬದುಕಬೇಕಾಗಿರ್ತಕ್ಕಂಥ ಜನ. ಒಟ್ಟು ಎಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಸರ್ ಈಗ ಅಂತ? ಈಗ ಮೈಸೂರು ಜಿಲ್ಲೆಯಲ್ಲಿ ನಮಗೆ ಏನು ಈಗ ಕಳೆದ 2023 ಜುಲೈ ತಿಂಗಳಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ 90 ಲಕ್ಷದಿಂದ 1 ಕೋಟಿ ರೂಪಾಯಿ ನಮಗೆ ಬಾಕಿ ಬರಬೇಕು ಗುತ್ತಿಗೆದಾರರಿಂದ. ಹಾಗೆಯೇ ಈಗ ಕಳೆದ ಫೆಬ್ರವರಿಯಿಂದ ಇಲ್ಲಿವರೆಗೆ 5 ತಿಂಗಳು ಗುತ್ತಿಗೆ ಏನು ಟೆಂಡರ್ ಆಗದೆ ಇರ್ತಕ್ಕಂಥ ತಾಲೂಕುಗಳಿಗೆ ನಮಗೆ ಹೆಚ್ಚು ಕಡಿಮೆ 1.5 ಕೋಟಿ ರೂಪಾಯಿ ನಮಗೆ ಕೂಲಿ ನಷ್ಟ ಉಂಟಾಗಿದೆ ಸರ್. ಸೊ ಇದರಿಂದ ನಮಗೆ ಕಾರ್ಮಿಕರಿಗೆ ಬರ್ತಕ್ಕಂಥ ಸಂಬಳ ಕಡಿಮೆ ಆಗುತ್ತೆ. ಈಗ ಉದಾಹರಣೆಗೆ ಈಗ ಮೈಸೂರು ಜಿಲ್ಲೆಯಲ್ಲಿ 4 ತಾಲೂಕಿಗೆ 25 ಸಾವಿರ ಸಂಬಳ ಬಂದರೆ ಇನ್ನು 6 ತಾಲೂಕುಗಳಿಗೆ 15 ಸಾವಿರ ಸಂಬಳ ಬರ್ತಾ, ಇದು ಅನ್ಯಾಯ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಒಂದು ಥರದ ರೀತಿಯನ್ನು ಜಾರಿ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೆಯೇ ಗುತ್ತಿಗೆದಾರರು ಮೈಸೂರು ಜಿಲ್ಲೆಯಲ್ಲಿ ಕಳೆದ 8 ತಿಂಗಳಿಂದ ESI ಮತ್ತು PF ಕಟ್ತಾರೆ. ನಮ್ಮ ಕಾರ್ಮಿಕರಿಗೆ ಆರೋಗ್ಯ ಸಮಸ್ಯೆ ಬಂದರೆ ಆಸ್ಪತ್ರೆಗೆ ಹೋದರೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಸೊ ಕೈಯಿಂದ ಇವಾಗ ನಮ್ಮ ಕಾರ್ಮಿಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ನಾವು ಇವತ್ತು ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅಂತ ಹೆಸರಿಟ್ಟು ಇವತ್ತು ಕರೆಕ್ಟಾಗಿ 12ನೇ ವರ್ಷ. ಸೊ ಆ ಕಾರಣಕ್ಕಾಗಿ ಈ ಒಂದು ಮಹತ್ವ ಇರತಕ್ಕಂಥ ದಿನದಲ್ಲಿ ನಾವು ಇವತ್ತು ಕೆಲಸವನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸರ್ ನಿಮಗೆ ಎಷ್ಟು ಒಂದು ದಿನಕ್ಕೆ ಎಷ್ಟು ಕೂಲಿ ಕೊಡ್ತಾರೆ, ಎಷ್ಟು ಈಗ ಉಳಿಸ್ಕೊಂಡಿದ್ದಾರೆ ಅಂತ ಸರ್? ಈಗ ಒಂದು ನಮಗೆ ಈಗ ಕೊಡ್ತಾ ಇರೋದು 20 ರೂಪಾಯಿ, ಇದು 20 ರೂಪಾಯಿ, 23 ರೂಪಾಯಿ 62 ಪೈಸೆ ಕೊಡ್ತಾಯಿದ್ದಾರೆ. ಈಗ ಕೊಡ್ತಾ ಇರೋದು. ಮೊದಲಿಗೆ 19 ರೂಪಾಯಿ ಕೊಡ್ತಾಯಿದ್ರು. 19 ರೂಪಾಯಿನಲ್ಲಿ ನಮಗೆ ಕೊಡ್ತಾಯಿದ್ರು ಬರೀ 15 ರೂಪಾಯಿ. ಅದರಲ್ಲಿ ಈ PF AC ನಮ್ಮ ದುಡ್ಡಲ್ಲೇ ಕಟ್ಕೊಂಡು ಬರೀ 15 ರೂಪಾಯಿ ನಮಗೆ ಕೊಡ್ತಾಯಿದ್ರು. ಅದರಲ್ಲಿ 1 ರೂಪಾಯಿ 90 ಪೈಸಾನ ಉಳಿಸ್ಕೊಂಡ್ರು. ನಾವು ಕೊಡ್ತೀವಿ, 3 ತಿಂಗಳಿಗೆ ಅಡ್ಜಸ್ಟ್ ಮಾಡಿಕೊಡಿ, ನಿಮ್ಗೆ ಕೊಡ್ತೀವಿ ಕಣಪ್ಪ ಅಂತ ಹೇಳಿದರು. ಅದನ್ನು ನಾವು 3 ತಿಂಗಳು ಹೋಗಿ 2 ವರ್ಷ ಆಗಕ್ಕೆ ಬಂತು, ಇನ್ನೂ ನಮ್ಗೆ ಆ ದುಡ್ಡು ತಲುಪಿಲ್ಲ. ಅದಕ್ಕೋಸ್ಕರ ನಮಗೆ ಬಿಲ್ ಆಗಿಲ್ಲ, ನಾವು ಕೊಡಲ್ಲ. ಅವ್ರು ಬಿಲ್ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಗೌರ್ಮೆಂಟ್ ಮೇಲೆ ಹಾಕಿದ್ದಾರೆ ಅವರು. ಸರ್ಕಾರದಲ್ಲಿ ದುಡ್ಡು ಸರ್ಕಾರ ಕೊಡ್ತಾ ಇದೆ ಅಥವಾ ಟೆಂಡರ್ದಾರ ಕೊಡ್ತಾ ಇಲ್ವಂತ ಸರ್? ಸರ್ಕಾರ ಕೊಟ್ಟಿಲ್ಲ, ನಾವು ಕೊಡಿಕ್ಕಿಲ್ಲ ಅಂತ ಅವರು ಇವರು ಸರ್ಕಾರದವ್ರ ಹತ್ರ ಕೊಟ್ಟಿದ್ದೀವಿ ನೀವು ಈಸ್ಕೊಳ್ಳಿ ಅಂತ ಸರ್ಕಾರದವ್ರು ಅಂತಾರೆ. ಇದು ಎರಡೂ ನಮಗೆ ಹೊಂದಾಣೆ ಆಯ್ತಾ ಇಲ್ಲ. ಅದಕ್ಕೆ ನಾವು ಇದನ್ನೇ ಸರಿ ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಕೂತಿದ್ದೀವಿ. ಅಲ್ಲ ಸರ್, ನೀವು ಕೇಳ್ತಾ ಇರುವಂಥದ್ದು 1000 ರೂಪಾಯಿ ಅಲ್ಲ, 2000 ರೂಪಾಯಿ ಅಲ್ಲ, 1 ರೂಪಾಯಿ 90 ಪೈಸೆ ಕೂಲಿ ಹಣ ನಮ್ಗೆ 2 ವರ್ಷದ ಬಂದಿಲ್ಲ ಅಂತೇಳಿ. 1 ರೂಪಾಯಿ 90 ಪೈಸೆ ಅಂತ ಅಂದರೆ ಸಹ 2 ವರ್ಷಕ್ಕೆ ಒಂದೊಂದು ಗೋಡನಿಗೆ 3 ಲಕ್ಷ ದುಡ್ಡು ಕೊಡ್ಬೇಕು. ಅದನ್ನು ಅದೇ ಸರ್, 1000-2000 ಕೇಳ್ತಾ ಇಲ್ಲ, ನೀವು ಕೇಳ್ತಾ ಒಂದು ಅದನ್ನು ಕೊಡೋಕ್ಕಾಗ್ತಾ ಇಲ್ಲ ಸರ್ಕಾರ ಕೈಲಿ ಅಂತ. ಕೊಡೋಕ್ಕಾಯ್ತಾ ಇಲ್ಲ, ಈಗ ಬಿಲ್ ಆಗಿಲ್ಲ, ಅದನ್ನೂ ಕೊಡೋಕ್ಕಾಯ್ತಾ ಇಲ್ಲ ಅಂತೇಳಿ ಸರ್ಕಾರ ಮೋಸ ಮಾಡ್ತಾ ಇದೆ ಹೊರತು ನಮಗೆ ಉದಾರ ಮಾಡ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಎಲ್ಲ ನಡೆಯುತ್ತೆ ಹೇಳ್ತಾರ ಸರ್ ಅಂತ. ಅದೇನು ನಡೆಯಲ್ಲ ಸರ್, ಅವ್ರ ಗ್ಯಾರಂಟಿನೇ ಇಲ್ಲ ಅವ್ರದ್ದು. ಇವತ್ತು ಹೇಳ್ತಾರೆ, ನಾಳೆ ಕದೀತಾರೆ. ಗ್ಯಾರಂಟಿ ಕೊಡ್ತಾನೇ ಇಲ್ಲ ನಮಗೆ. ಕೊಟ್ಟಿದ್ದೀವಿ ಕಿತ್ಕೊತೀವಿ, ಕೊಟ್ಟಿದ್ದೀವಿ ಕಿತ್ಕೊತಾರೆ. ಈ ಥರ ನಡೀತಾ ಇದೆ ಸರ್. ನಮಗೆ ಗ್ಯಾರಂಟಿನೇ ಬೇಡ ಅಂತ ನಾವು ಈಗ ಮುಂದುವರಿಸ್ತಾರೆ ಸ್ಟ್ರೈಕ್ ಇದು ಅಂತ ಇದು ಮುಂದುವರಿಸ್ತೀವಿ ಸರ್. ನಮಗೆ ಇವತ್ತು ಬಂದು ನಮಗೆ ಗ್ಯಾರಂಟಿ ಕೊಟ್ಟು ನಾವು ಕೊಡಿಸ್ಕೊಡ್ತೀವಪ್ಪ, ನಿಮ್ಮ ದುಡ್ಡು ನಾವು ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಗ್ಯಾರಂಟಿ ಕೊಟ್ಟರೆ ನಾವು ಇವತ್ತಿನ ಕೆಲಸ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ನಿಲ್ಲಿಸ್ತೀವಿ ಸರ್. ಅಂದರೆ ಇವತ್ತು ಯಾರು ಕೆಲಸಕ್ಕೆ ಹೋಗಿಲ್ಲ ಇವತ್ತು? ಯಾರು ಹೋಗಿಲ್ಲ ಸರ್, ಇಲ್ಲ ಸರ್. ನಮ್ಮ ಹೆಸರು ಪುಡ್ಸ್ವಾಮಿ ಅಂತ. ನಾವೇನು ಯಾರ ಮನೆ ಆಸ್ತಿನೂ ಕೇಳಿಲ್ಲ. ಸರ್ಕಾರ ಏನು ಸೌಲಭ್ಯ ಕೊಟ್ಟದೆ ಅದನ್ನು ಕೇಳ್ತಾ ಇದ್ದೀವಿ ನಾವು. ಟೆಂಡರ್ದಾರ ಆ ತಾಕತ್ತಿದ್ದರೆ ಟೆಂಡರ್ ಹಾಕಬೇಕು. ಸರ್ಕಾರ 1 ವರ್ಷಕ್ಕೆ ಮಾಡುತ್ತೆ ಬಿಲ್ಲ, ಇವ್ರಿಗೆ 1 ವರ್ಷಕ್ಕೆ ಬಿಲ್ ಮಾಡ್ತದೆ. 1 ವರ್ಷಕ್ಕೆ ಬಿಲ್ ಬಂದರೆ ಅವನೇನು ಪುಕ್ಸಟೆ ಮಾಡಲ್ಲ, ಎಲ್ಲ ತಗೋತಾನೆ ಅವನು. ನಮಗೆ ಅದನ್ನೆಲ್ಲ ನಮ್ಮ ಹತ್ರ ಬಂದು ಗುತ್ತಿಗೆದಾರ ಹೇಳ್ಬಾರ್ದು. ನಾವು ಗುತ್ತಿಗೆದಾರನ ಹತ್ರ ಕೆಲಸ ಮಾಡೋದು, ನಮ್ಮ ಕಷ್ಟ ಆವೋಗಳನ್ನೆಲ್ಲ ಗುತ್ತಿಗೆದಾರ ಅಂತವ ನಾವು ಕೇಳೋದು. ನಮಗೆ ಗುತ್ತಿಗೆದಾರ ಕಟ್ಕೊಡ್ಬೇಕು. 23 ರೂಪಾಯಿ 62 ಪೈಸೆ ಆಗದೆ. ಅಂದರೆ ನೀವು ಎಷ್ಟು ಒಂದು ದಿವಸಕ್ಕೆ ಸಂಪಾದನೆ ಮಾಡ್ತೀರಿ ಅಂತ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಹೇಳೋಕ್ಕೆ ಬರಲಿಲ್ಲ. ನಮಗೆ ಪೀಸ್ ವರ್ಕು ಸಹ ಅಂದರೆ ಒಂದು ಗೋಡನಲ್ಲಿ 5000 ಕ್ವಿಂಟಲ್ ಅದೇ, ಅಷ್ಟಕ್ಕೆ ಮಾತ್ರ 10 ಜನ ಕೆಲಸ ಮಾಡ್ತಾರೆ. ಅದು 5000 ಕ್ವಿಂಟಲ್ಗೂ ಅಷ್ಟು ದುಡ್ಡನ್ನು ನಾವು ಸಮ ಮಾಡೋ ಹಂಚ್ಕೊಳ್ಳೋದು. ಏನು ನಮ್ಗೆ ತಿಂಗಳ ಸಂಬಳವಲ್ಲ, ಪರ್ಮನೆಂಟ್ ಸಂಬಳವಲ್ಲ, ಏನಂದ್ರೆ ಏನಿಲ್ಲ. ಈಗೇನಾರ ಅವನ್ನೆಲ್ಲ ಕೇಳೋಕೆ ಹೋದರೆ ನಾವು ಬಿಹಾರ್ನವ್ರು ಕರ್ಕೊಂಬಂದು ಕೆಲಸ ಮಾಡ್ತೀವಿ, ನೀವು ಖಾಲಿ ಮಾಡಿ ಅಂತಾರೆ. ಫಸ್ಟು ನಮಗೆ
ಇದನ್ನು ತಪ್ಪಿಸ್ಬೇಕು ಸರ್ ದಯವಿಟ್ಟು. ಈ ಮಾಧ್ಯಮದವರು ಸ್ವಲ್ಪ ನಮ್ಮ ಅನ್ನ ಬಗ್ಗೆ ಕಾರ್ಮಿಕರಿಗೆ ಸ್ವಲ್ಪ ಪ್ರಚಾರ ಮಾಡಿ, ಸ್ವಲ್ಪ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಿವಿಗೆ ಪುಡ್ಡಿನ ಮುನಿಯಪ್ಪ ಅವ್ರಿಗೂ ಸ್ವಲ್ಪ ಕಿವಿ ಮುಟ್ಟಮಟ್ಟಿಗೆ ಮಾಡಿ. ಸರ್ ಸ್ಯಾಲ್ರಿ ಹೇಗಾರೆ ಒಂದು ತಿಂಗಳಿಗೆ ನಿಮಗೆ? ನಮಗೆ ಸರ್ ಒಂದು 15,000 20,000 ಹಿಂಗೆ ಸಿಗ್ತದೆ ಸರ್ ತಿಂಗಳಿಗೆ 25,000 ಕರೆಕ್ಟಾಗಿ ಆಗ್ತಾಯಿಲ್ಲ. ಒಂದು ದಿವಸಕ್ಕೂ ತಪ್ಪಿಸ್ಗಳ್ದೆ ಕೆಲಸ ಮಾಡಿದ್ರೆ ಅಷ್ಟು ಸಿಗ್ತದೆ. ನಮಗೆ ಆರೋಗ್ಯಗಳು ಕೆಟ್ಟು ಏನಾರು ಆದರೆ ಅಷ್ಟು ಸಿಕ್ಕಲ್ಲ. ಅದರಿಂದ ನಮಗೆ ದಯವಿಟ್ಟು ನಮ್ಮ ESI PF ಕರೆಕ್ಟಾಗಿ ಕಟ್ಸ್ಕೊಡಿ ಅಂತ ನಾವು ಕೇಳ್ತಾ ಇರೋದು. CM ಮುಖ್ಯಮಂತ್ರಿ ಮೈಸೂರು ಜಿಲ್ಲೆಯವರೇ, ಅವ್ರಿಗೆ ಮನವಿ ಮಾಡಿದ್ರೆ ಯಾವ ಥರ ಅಂತ ನಾವು ಮಾಡಿದ್ದೀವಿ ಸರ್. ಕಮಿಷನರ್ ಆಫೀಸ್ಗೂ ಮನವಿ ಮಾಡಿದ್ದೀವಿ. ಫುಡ್ಡು ಮುನಿಯಪ್ಪ ಸಿದ್ದರಾಮಯ್ಯವ್ರಿಗೆ ಮಾಡಿಲ್ಲ, ಮುನಿಯಪ್ಪ ಅವ್ರಿಗೆ ಮಾಡಿದ್ದೀವಿ, ಎಲ್ಲರಿಗೂ ಮಾಡಿದ್ದೀವಿ. ಆದರೆ ಆಯಿತು ನಾವು ಮಾಡ್ತೀವಿ ಅಂತ ಕಳಿಸ್ತವ್ರೆ. ನಾವು ಹಿಂಗೆ ಮಾಡಿ ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ನಮ್ಗೆ ದಯವಿಟ್ಟು ನಮ್ಗೆ ESI PF ಕಟ್ಸ್ಕೊಡ್ಬೇಕು. ESI PF ಇವರು ಲಕ್ಷ ಕೋಟಿ ಅಂತ ಕೋಟಿಗಟ್ಟಲೆ ನಿಂತೋಗೋದು 15 ವರ್ಷದಿಂದ. ಕೆಲವ್ರಿಗೆ ಕಟ್ಟವ್ರೆ, ಕೆಲವರಿಗೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಾನು ಕಾರ್ಮಿಕ ಮುಖಂಡನಾಗಿ ಕೆಲಸ ಮಾಡೋದು. ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಕಟ್ಕೊಂಡ್ಬಂಡವ್ರೆ. ಎಷ್ಟು ಜನ ಇದ್ದಾರೆ ಸರ್ ಈ ಕೂಲಿ ಕಾರ್ಮಿಕರು? 2 ಜಿಲ್ಲೆಯಿಂದ, ಮೈಸೂರು, ಚಾಮರಾಜನಗರ ಜಿಲ್ಲೆಯಿಂದ ಒಂದು 3 ಜಿಲ್ಲೆಯಿಂದ 1,000 ಜನ ಇದ್ದೀವಿ ಸರ್. ಚಾಮರಾಜನಗರ, ಮೈಸೂರು, ಮಂಡ್ಯ 3 ಜಿಲ್ಲೆಯಿಂದ 1,000 ಜನ ಇದ್ದೀವಿ ಸರ್. ಅದಕ್ಕೆ ದಯವಿಟ್ಟು ನಮಗೆ ಸರ್ಕಾರ ಕೊಟ್ಟಿರೋ ಸವಲತ್ತು ಕೊಟ್ಟಿರೋದು ಕೊಡಬೇಕು. ಅದು ಗುತ್ತಿಗೆದಾರರು ನಮಗೆ ಇವರು ಬಿಲ್ ಮಾಡಿಲ್ಲ ನಮ್ಮ ಹತ್ರ ಬಂದು ಹೇಳ್ಬಾರ್ದು. ಹೋಗಿ ನಾವು ಹೆಂಗೆ ಇಲ್ಲಿ ಗುತ್ತಿಗೆದಾರನ ಕೇಳ್ತೀವಿ, ಹೋಗಿ ಸರ್ಕಾರನ ಇವ್ರು ಕೇಳಬೇಕು. ನಮ್ಮ ಹತ್ರ ಬಂದು ಯಾಕೆ ಬಿಲ್ ಆಗಿಲ್ಲ ಅಂತ. ಇವ್ನು ಬಿಲ್ ಮಾಡಲ್ಲ ಅಂದಮೇಲೆ ಇವ್ನು ಬಂಡವಾಳ ಹಾಕಿ ಮಾಡಬೇಕು. 1 ವರ್ಷಕ್ಕೆ ಇವ್ನು ಬಿಲ್ ಬಿಟ್ಬಿಟ್ಟನ ತಗೊಳಲ್ವಾ? ಗುತ್ತಿಗೆದಾರರು ಅಷ್ಟು ಮೋಸ. ಯಾರು ಗುತ್ತಿಗೆದಾರರು ಇಲ್ಲಿ ಫುಡ್ ಇಲಾಖೆ, ಫುಡ್ ಇನ್ಸ್ಪೆಕ್ಟ್ರು, ಫುಡ್ AD DD ಎಲ್ಲ ಸೇರಿ ನಮಗೆ ಅನ್ಯಾಯ ಮಾಡ್ತಾವ್ರೆ. ಇವರೆಲ್ಲ ಹಂಚ್ಕೋತಾರೆ. ಇವ್ರಿಗೆಲ್ಲ ತಿಂಗಳಿಗೆ ಕಮಿಷನ್ ಬರ್ತದೆ. ಇವರಿಗೆಲ್ಲ ತಿಂಗಳಿಗೆ ಕಮಿಷನು. ಫುಡ್ಡು ಕೆಲಸ ಮಾಡ್ತೀವಲ್ಲ, ಗೋಡನ್ ಮ್ಯಾನೇಜರ್ಗಳೇ ಕಲೆಕ್ಷನ್ ಮಾಡಿ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರೆ ಇವ್ರು ಕೊಟ್ಟು ಇವ್ರಿಗೆ ಇದು ಮಾಡ್ತಾರೆ. ನಮ್ಮ ದುಡ್ಡೆಲ್ಲ ತಿಂದು ತೇಗ್ತಾರೆ ಸರ್. ನಮ್ಮ ದುಡ್ಡೆಲ್ಲ 23 ರೂಪಾಯಿ 67 ರೂಪಾಯಿ. ಈಗ ನನಗೆ 20,000 ರೂಪಾಯಿ ಸಂಬಳ ಆದರೆ 3,000 ರೂಪಾಯಿ PF ಕಟ್ಟಾಯ್ತದೆ. ಇವ್ರು 3,000 ಹಾಕಿ 6,000 ಕಟ್ಟಬೇಕು ನನಗೆ. ಅದನ್ನು ಕಟ್ತಾ ಇಲ್ಲ ನಮಗೆ. ಹಿಡ್ಕೊಂಡ್ರೆ ನಮ್ಮ ದುಡ್ಡೇ ಕಟ್ತಾ ಇಲ್ಲ. 23,000 ರೂಪಾಯಿ 17,000 ಕೊಡ್ತಾರೆ. ಅದನ್ನು 17,000 18ನೇ ತಾರೀಕು 17ನೇ ತಾರೀಕು ಹಿಂಗೆ ಸಂಬಳ ಹಾಕೋದು. ನಮಗೆ ಕೈಲಿ ಜೀನ ದುಡ್ಡು ಕೊಡೋಲ್ಲ. ನಾವು ಹೆಂಡತಿ ಮಕ್ಕಳು ಸಾಕಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ, ಮನೆ ಬಾಡಿಗೆ ಇವೆಲ್ಲ ಕಟ್ಕೊಂಡು ಯಾವ ರೀತಿ ಜೀವನ ಮಾಡೋವು? ಅದಕ್ಕೋಸ್ಕರ ದಯವಿಟ್ಟು ನಾವು ಇಷ್ಟೊಂದು ಈ ಥರ ನಮಗೆ ಮೈಕ್ ಹಿಡಿದು ಮಾತಾಡಿಸಿ ಮೈಸೂರಲ್ಲಿ ನಮಗೆ ಭಾಳ ಖುಷಿ ಆಯ್ತಿದೆ. ಸ್ವಲ್ಪ ನಮ್ಮ ಪರವಾಗಿ ಒಂಚೂರು ಫೋಕಸ್ ಮಾಡಿ ಕೇಳ್ಕೊತಿದ್ದೀವಿ. ನಾವು ಕೂಲಿ ಕಾರ್ಮಿಕರ ಪರವಾಗಿ ಕೇಳ್ಕೊತಿದ್ದೀವಿ ನಾವು. ನನ್ನ ಹೆಸರು ಮಹಾದೇವ್ ಅಂತೇಳಿ, ಈ ಮೈಸೂರು ಜಿಲ್ಲಾ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರ ಒಕ್ಕೂಟದ ಕಾರ್ಯದರ್ಶಿ ನಾನು. ವಿಚಾರ ಏನು ಅಂತಂದರೆ, ಏನು 2023ರಲ್ಲಿ ₹1.90 ಬಾಕಿ ಅಂತ ಉಳಿಸ್ಕೊಂಡಿದ್ದಾರೆ. ಅದು ಸರ್ಕಾರ ಬಿಲ್ ಮಾಡಿದೆ ಗುತ್ತಿಗೆದಾರನಿಗೆ. ಆದರೆ ಗುತ್ತಿಗೆದಾರ ನಮಗೆ ಕೊಟ್ಟಿಲ್ಲ. ₹1.90 ಗುತ್ತಿಗೆದಾರ ನಮಗೆ ಕೊಟ್ಟಿಲ್ಲ. ಪ್ರತಿ ಸಲನೂ ನಾವು ಕೇಳಿದಾಗಿಲ್ಲ. ಈ ಹಿಂದೆ ಇದ್ದಂಥ JD ಅವರು ಕುಮುದ ಮೇಡಮ್ ಅವ್ರಿಗೆ ನಾವು ಸಾಕಷ್ಟು ಬಾರಿ ನಾವು ಅವ್ರಿಗೆ ಅರ್ಜಿಗಳನ್ನ ಕೊಟ್ಟಿದ್ದೀವಿ ಮತ್ತು ಮನವಿ ಮಾಡಿದ್ದೀವಿ ಅವ್ರಿಗೆ. ಆದರೂ ಕೂಡ ಅವರೇನು ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಅವರು ನಮಗೆ ಅನ್ಯಾಯ ಆಗ್ತಾ ಇರೋದು ಎಲ್ಲಿ ಅಂತಂದರೆ, ಸರ್ಕಾರ ಈಗ ಬಿಲ್ ಕೊಡ್ದೇ ಅವ್ರನ್ನೇನು ಉಳಿಸ್ಕೊಂಡಿಲ್ಲ. ಈ ಕಳೆದ 23-24ರಲ್ಲಿ ಅವ್ರಿಗೆ ಬಿಲ್ ಕೊಟ್ಟಿದೆ ಸರ್ಕಾರ. ಅದ್ರಿಗೆ ಗುತ್ತಿಗೆದಾರರು ನಮಗೆ ಕೊಡ್ತಾ ಇಲ್ಲ. ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತು ESI PF 1 ವರ್ಷಕ್ಕೆ 9 ತಿಂಗಳು 10 ತಿಂಗಳು ಮಾತ್ರ ಕಟ್ತಾರೆ. 3 ತಿಂಗಳು ಒಂದು ಸರಿ ಕಟ್ಟೋದು, ತಿರ್ಗಾ ಇನ್ನು 3 ತಿಂಗಳು ಒಂದು ಸರಿ ಕಟ್ಟೋದು. 1 ವರ್ಷಕ್ಕೆ 2 ಸರಿನಾರು ಅವರು ಕದ್ದು ಈ ದುಡ್ಡನ್ನ ಹೊಡಿತಾ ಇದ್ದಾರೆ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಲೇಬರ್ಗೆ ಆಯ್ತಾರ ಅಂತ ಅನ್ಯಾಯನ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಬಗೆಹರಿಸ್ಕೊಡ್ಬೇಕು. ಟೆಂಡ್ರು ಸರಗೂರು, ಕೋಟೆ, ಇನ್ನು ಯಾವುದು ಹುಣಸೂರು, ಭಾಳ ಒಂದು 10 ಗೋಡನಲ್ಲಿ ಟೆಂಡರ್ ಆಗಿಲ್ಲ. ದಯವಿಟ್ಟು ಹೊಸದಾಗಿ ಟೆಂಡರ್ ಮಾಡಿ ಮುಂದಿನ ತಿಂಗಳಿಂದ ಸರ್ಕಾರ ಏನು ನಿಗದಿ ಮಾಡಿದೆ ಆ ಕೂಲಿನ ಕೊಡಿಸ್ಕೊಟ್ರೆ ದಯವಿಟ್ಟು ಅನುಕೂಲ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಇದಿಷ್ಟು ಏನು ಕೂಲಿ ಕಾರ್ಮಿಕರು ಹೇಳ್ತಾ ಇರುವಂಥದ್ದು. ₹1.90 ಕಳೆದ 2 ವರ್ಷಗಳಿಂದ ನಮಗೆ ಬರಬೇಕಾದಂತಹ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಕೇವಲ ₹19 ಬರ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ₹23 ಕೊಡಬೇಕಾಗಿತ್ತು. ಜೊತೆಗೆ ESI PF ಈ ಯೋಜನೆಗಳು ನಮಗೆ ಸಿಗ್ತಾ ಇಲ್ಲ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ನಾವು ಕೋವಿಡ್ ಸಂದರ್ಭದಲ್ಲೂ ಕೂಡ ಸೈನಿಕ ರೀತಿ ಕೆಲಸ ಮಾಡಿದ್ದೇವೆ. ನಮ್ಮ ಕಷ್ಟವನ್ನ CM ಸಿದ್ದರಾಮಯ್ಯವರು ಬಗೆಹರಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪಡವರಲ್ಲಿ, ರಿಪಬ್ಲಿಕ್ ಕನ್ನಡ, ಮೈಸೂರು.